ಇಲ್ಲಿ ಚರ್ಚೆ ಆಗ್ತಿರೋದು ಅಥವಾ ಆಗದೇ ಇರೋದು ಎರಡೂ ಪ್ರಶ್ನೆಗಳನ್ನು ಉದ್ಭವಿಸಿದೆ. ಒಂದು, ಇಷ್ಟೆಲ್ಲ ನೀವು ಘೋಷಣೆಯನ್ನು ಮಾಡಿಬಿಟ್ಟಿದ್ದೀರಿ, ಇದಕ್ಕೆ ದುಡ್ಡೆಲ್ಲಿಂದ ತರ್ತೀರಿ? ಆಯಿತು, ದುಡ್ಡಿದೆ. ದುಡ್ಡು ಇರೋದಾದರೆ ಇದು ಕಲ್ಯಾಣ ವರ್ಸಸ್ ಅಭಿವೃದ್ಧಿ ಅನ್ನೋ ಪರಿಸ್ಥಿತಿ ಬಂದುಬಿಡುತ್ತಾ ಕರ್ನಾಟಕದಲ್ಲಿ? ಈ ರೀತಿ 10 ಆಯಾಮಗಳಲ್ಲಿ ಬೆಳೀತಿರುವಂಥ ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಪ್ರತಿಪಕ್ಷಗಳ ಮತ್ತು ಜನರ ಟೀಕೆಗಳಿಗೆ ಉತ್ತರ ಕೊಡಲೆಂದೇ ಎಲ್ಲ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಸರ್ಕಾರ, ಅಂದರೆ ಒಂದು ರೀತಿಯಲ್ಲಿ ಒತ್ತಡ ಇತ್ತು ಸರ್ಕಾರದ ಮೇಲೆ ಅಂತ. ನುಡಿದಂತೆ ನಡೆದಿದ್ದೇವೆ ಅಂತ ಹಿಂದಿನ ಬಾರಿಯೂ ಹೇಳಿದಂಥ ಕಾಂಗ್ರೆಸ್ ಇವತ್ತು ಸರ್ಕಾರದಲ್ಲಿ ಮತ್ತೊಮ್ಮೆ ಬಂದಾಗ ನುಡಿದಂತೆ ನಡೆಯುವಂಥ ಅನಿವಾರ್ಯತೆ, ಒತ್ತಡ ಎರಡೂ ಇತ್ತು. ಆರ್ಥಿಕವಾಗಿ ಎಂಥದ್ದೇ ಸವಾಲಿರಲಿ, ಇದನ್ನು ನಾವು ಜಾರಿ ಮಾಡಿಯೇ ಬಿಡೋಣ ಅನ್ನೋ ಒತ್ತಡದಲ್ಲಿ ಈ ರೀತಿಯ ನಿರ್ಧಾರವನ್ನು ಮಾಡ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನು ಆರ್ಥಿಕ ಸವಾಲುಗಳ ನಡುವೆಯೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲು ಸರ್ಕಾರ ಒತ್ತಡಕ್ಕೆ ಒಳಗಾಗಿತ್ತಾ ಅನ್ನೋದು ಈಗಾಗಲೇ ನಾನು ವಿವರಿಸಿದಂತೆ ಕೇಳಿಬಿಟ್ಟಿದ್ದೀನಿ. ಗ್ಯಾರಂಟಿಗಳ ದುರ್ಬಳಕೆ, ಸೋರಿಕೆಯನ್ನು ತಡೆ ಹಿಡಿಯೋದು ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲಾಗಲಿದೆಯಾ? ಫಸ್ಟ್ ಆಫ್ ಆಲ್ ಖರ್ಚು, ಅದರಲ್ಲೂ ದುಂದ ಖರ್ಚಾಗೋದ್ರೆ ಅದನ್ನು ಹೆಂಗಪ್ಪ ತಡೆಯೋದು? ತಡಿಬೇಕಲ್ಲ. ಆದರೆ ಅದು ಈ ಅನುಷ್ಠಾನಕ್ಕೆ ಎಷ್ಟು ಆದ್ಯತೆಯನ್ನು ಕೊಡುತ್ತೆ ಸರ್ಕಾರ, ಅಷ್ಟೇ ಆದ್ಯತೆಯನ್ನು ಇದರ ದುರ್ಬಳಕೆ ಮತ್ತು ಸೋರಿಕೆಯನ್ನು ತಡೆಯೋದಕ್ಕೆ ಕೊಡಬೇಕಾಗುತ್ತಾ ಮುಂದಿನ ದಿನಗಳಲ್ಲಿ? ಗ್ಯಾರಂಟಿಗಳ ಸಿಹಿ ಕಹಿಯ ಸ್ಪಷ್ಟ ಚಿತ್ರಣವನ್ನು ಮುಂದೆ ಮಂಡಿಸುವ ಬಜೆಟ್ನಲ್ಲಿ ನಾವು ಕಾಣ್ಬೋದಾ? ಇವತ್ತಿಗೆ ನಾವು ಅಲ್ಲಿ ಇದ್ದಂಥ ನನ್ನ ಮಾಧ್ಯಮ ಮಿತ್ರರು ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರು. ಸರ್, ಇದು 200 ಯೂನಿಟ್ದು ಹೆಂಗೆ ವರ್ಕ್ ಆಗುತ್ತೆ? ಆಯಿತು ಸರ್, ಇಷ್ಟೆಲ್ಲ ಕೊಟ್ಟಿದ್ದೀರಿ, ದುಡ್ಡೆಲ್ಲಿಂದ ತರ್ತೀರಿ? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಅಂದರು ಸಿದ್ದರಾಮಯ್ಯನವರು. ಅದು ಯಾವ ಮೇಲೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಅದು ಬಹುಶಃ ಬಜೆಟ್ ಅಂತೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಈಗ ಮಾಡಿರುವಂಥ ಘೋಷಣೆಗಳನ್ನು ಹೇಗೆ ನಾನು ರಾಜ್ಯದ ಅರ್ಥವ್ಯವಸ್ಥೆಯ ವ್ಯಾಪ್ತಿಯಲ್ಲಿ ಸೇರಿಸ್ತೀನಿ, ತೆರಿಗೆದಾರನಿಗೆ ಭಾರ ಹಾಕದೆ ಅಟ್ ದ ಸೇಮ್ ಟೈಮ್ ನನ್ನ ಆದಾಯ ಮಾರ್ಗಗಳನ್ನು ಹೆಚ್ಚಿಸ್ಕೊಂಡು ಹೇಗೆ ಇದೆಲ್ಲ ಸಾಧ್ಯ? ಅಂದರೆ ಇದು ಹೆಂಗಾಯಿತು ಅಂದರೆ, ಯು ಕಾಂಟ್ ಹ್ಯಾವ್ ದ ಕೇಕ್ ಆ್ಯಂಡ್ ಈಟ್ ಇಟ್ ಟು. ನಿಮಗೆ ಕೇಕು ಬೇಕು, ಅದನ್ನು ತಿನ್ನಲೂಬೇಕು, ಕೇಕ್ ಉಳಿಲೂಬೇಕು, ಅದನ್ನು ತಿನ್ನಲೂಬೇಕು ಅಂದರೆ ಅದು ಹೇಗೆ ಸಾಧ್ಯ?